ಶಾಂತಿ ಬೇಬಿ, ನನ್ನನ್ನು ಯಾಕೆ ಕರೆದೆ ಹೇಳಿ? ನಿಧಿ, ನೀನೇನು ಮಾಡ್ತಾ ಇದೀಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಅಂದರೆ ಅರ್ಜುನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ ಅಲ್ವಾ? ಶಾಂತಿ ಬೇಬಿ, ಆ ಥರ ಎಲ್ಲ ಏನಿಲ್ಲ. ನೀನೇನೇನು ಅನ್ಕೋತಿದ್ಯಾ ಅಷ್ಟೇ. ನೋಡು ನಿಧಿ, ನಿನ್ನ ತಲೆಯಲ್ಲಿ ಏನು ಓಡ್ತಿದ್ಯೋ ನನಗೆ ಗೊತ್ತಿಲ್ಲ, ಆದರೆ ನೀನು ಅರ್ಜುನ್ನ ಮದುವೆ ಆಗಲೇಬೇಕು ಅಷ್ಟೇ. ಅರ್ಜುನ್ ತುಂಬ ಒಳ್ಳೆ ಹುಡುಗ, ಜಗತ್ತೆಲ್ಲ ಸುತ್ತಿ ಹುಡುಕಿದ್ರು ಅಂಥ ಹುಡುಗ ನಮಗೆ ಸಿಗ್ತಾ ಇರಲಿಲ್ಲ. ಅವನಿಗೇನೇ ಕಡಿಮೆ ಆಗಿದೆ, ಒಳ್ಳೆ ವಿದ್ಯಾಭ್ಯಾಸ ಇದೆ, ನಿನ್ನ ಥರನೇ ಡಾಕ್ಟ್ರು, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣವಂತ ಅವನು. ನೋಡು ಮರಿ, ನಿತ್ಯ ಮದುವೆ ಸಮಯದಲ್ಲಿ ಏನೆಲ್ಲ ದುರಂತ ನಡೆದೋಯ್ತು ಅಂತ ನಿನಗೂ ಗೊತ್ತಲ್ವಾ? ಕರ್ಣ ಒಬ್ಬ ಇಲ್ಲದೆ ಇದ್ದಿದ್ರೆ ಅವತ್ತು ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ದೇವರಿಗೆ ಗೊತ್ತು. ಅದಕ್ಕೆ ಅದೆಲ್ಲ ಇನ್ನೊಂದು ಸರಿ ಆದರೆ ಎದುರಿಸೋ ಶಕ್ತಿ ನನಗಿಲ್ಲ ಕಡೆ. ಅದಕ್ಕೆ ನನಗೋಸ್ಕರನಾದರೂ ನೀನು ಈ ಮದುವೆಗೆ ಒಪ್ಪಿಗೆ ಕೊಡಲೇಬೇಕು. ಅಲ್ಲ, ಇವರನ್ನೇ ಮದುವೆ ಆಗಬೇಕು ಅಂತ ಅಜ್ಜಿ ಒತ್ತಾಯ ಮಾಡ್ತಿದ್ದಾಳಲ್ಲ, ಇದೆಲ್ಲ ನನ್ನ ಕೈ ಮೀರೋಕ್ಕೂ ಮೊದಲು ಏನಾದರೂ ಮಾಡಲೇಬೇಕು. ಕರ್ಣ ಸರ್ ಹತ್ರ ಮಾತಾಡಬೇಕು. ನಿಧಿ, ಐ ಓಕೆ? ಕಂಫರ್ಟಬಲ್? ಎಸ್, ಕಂಫರ್ಟಬಲ್. ಹಾಗಾದ್ರೆ ಹೊರಡೋಣ. ಈ ಡ್ರೆಸ್ಸಲ್ಲಿ ದೇವಸ್ಥಾನಕ್ಕೆ ಹೋಗೋದಾ? ಹೇಗೆ? ಹಾ, ಒಂದು ಐಡಿಯಾ. ಮೇಡಮ್ ಏನೋ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರೋ ಆಗಿದೆ. ಅಂತ ಕಷ್ಟದ ಪ್ರಶ್ನೆ ಕೇಳ್ಬಿಟ್ನಾ? ಅಯ್ಯೋ, ಕಂಫರ್ಟೇಬಲ್ ಅಷ್ಟೇ ಅಂತ ಕೇಳಿದಲ್ವಾ? ಸ್ಮಾರ್ಟ್. ಲುಕ್ ಮಿಸ್ಟರ್ ಅರ್ಜುನ್, ನನಗೆ ದೇವಸ್ಥಾನ, ಪೂಜೆ, ವ್ರತ ಇಟ್ಸ್ ರಿಯಲಿ ಟೂ ಬೋರಿಂಗ್. ಸೊ ನಾವು ಡೈರೆಕ್ಟಾಗಿ ರೆಸ್ಟೋರೆಂಟ್ಗೆ ಹೋಗೋಣವಾ? ನನಗೆ ದೇವ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ ನಿಧಿಯವರೇ? ಈ ಪ್ರಪಂಚದಲ್ಲಿ ದೇವ್ರ ಪರ್ಮಿಷನ್ ಇಲ್ಲದೆ ಒಂದು ಹುಲ್ಕಡ್ಡಿನೂ ಅಲ್ಲಾಡೋದಿಲ್ವತ್ತು. ಅದೆಲ್ಲ ಅನುಭವಕ್ಕೆ ಬಂದಿದೆ. ಹಾಗಂತ ಎಲ್ಲರೂ ನಂಬೇಕನ್ನೋ ನೆಸೆಸಿಟಿ ಏನಿಲ್ಲ. ನಿಮ್ಮ ಒಪಿನಿಯನ್ನ ನಾನು ಕಂಪ್ಲೀಟಾಗಿ ರೆಸ್ಪೆಕ್ಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಸನಾತನ ಧರ್ಮದ ಪ್ರಕಾರ ಅದನ್ನೇ ಅಲ್ವಾ ಹೇಳಿದ್ದು. ಎನಿವೆ, ನಿಮ್ಮ ಖುಷಿ ಪ್ರಕಾರ ರೆಸ್ಟೋರೆಂಟ್ಗೆ ಹೋಗೋಣ, ನೋ ಪ್ರಾಬ್ಲಮ್. ಹಾ, ಹೇಗೆ ಇವರು ಎಲ್ಲ ವಿಷಯನೂ ಇಷ್ಟೊಂದು ಪಾಸಿಟಿವ್ ಆಗಿ ತಗೋತಾರೆ? ಕೃಷ್ಣ, ನಿನ್ನನ್ನೇ ನಂಬಲ್ಲ ಅಂದ್ಬಿಟ್ಟೆ. ಸಾರಿ, ನನ್ನ ಕ್ಷಮಿಸ್ಬಿಡು ಪ್ಲೀಸ್ 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 ಪ್ಲೀಸ್. ಸಾರಿ ಕೃಷ್ಣ, ರಿಯಲಿ ಸಾರಿ. ನಿನಗೆ ಬೆಣ್ಣೆ ಅಲಂಕಾರ ಮಾಡಿಸ್ತೀನಿ, ಆದರೆ ನಿನ್ನ ಫ್ರೆಂಡ್ ಅರ್ಜುನನ ಹೆಸರು ಇದೆ ಅನ್ನೋ ಕಾರಣಕ್ಕೆ ಇವ್ರ ಜೊತೆ ಮಾತ್ರ ಮದುವೆ ಮಾಡಿಸ್ಬೇಡ ಪ್ಲೀಸ್. ನಿಧಿ, ಹೇಗಿರೋ ಒಳ್ಳೆ ಡ್ರೈವ್ ಹೋಗ್ತಾ ಇದ್ವಿ. ನಿಮ್ಗೆ ಯಾವ ಥರ ಹಾಡು ಕೇಳಬೇಕು ಅಂತ ಇಷ್ಟ ಹೇಳಿ, ಅದನ್ನೇ ಪ್ಲೇ ಮಾಡಿ. ಇಲ್ಲ, ನನಗೆ ಸೈಲೆಂಟ್ ಆಗಿರೋದೇ ಇಷ್ಟ. ಓ, ಹಾಗಾದರೆ ಹಾಡೇ ಇಲ್ದಿರೋ ಥರ ಮ್ಯೂಸಿಕ್ಕು ಇದೆ ನನ್ನ ಹತ್ರ. ಮೂಡ್ ಚೇಂಜ್ ಆಗುತ್ತೆ, ಅದಾಗ್ತೀವಿ. ನಾನು ಏನೇ ಮಾಡಿದ್ರು ಇವರು ನನ್ನನ್ನು ರಿಜೆಕ್ಟೇ ಮಾಡ್ತಿಲ್ಲ. ಏನಾದರೂ ನೀನೇ ದಾರಿ ತೋರಿಸು ಕೃಷ್ಣ. ಇಲ್ಲಿಗೆ ಬರೋಕ್ಕೂ ಮುಂಚೆ ಆನ್ಲೈನಲ್ಲೇ ಸೂಪ್ ಆರ್ಡರ್ ಮಾಡಿದೆ. ನಿಮಗೊಂದು ವಿಷಯ ಗೊತ್ತಾ? ಈ ರೆಸ್ಟೋರೆಂಟಲ್ಲಿ ಈ ಸೂಪ್ ಕುಡಿದ್ರೆ ನೀವೆಷ್ಟೇ ಟೆನ್ಷನಲ್ಲಿದ್ದರೂ ಫುಲ್ ಮೂಡ್ ಲೈಟಾಗಿ ಕ್ಯಾರಿ ಆಗುತ್ತೆ, ಗೊತ್ತಾ? ಸೂಪ್ ಕುಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತಾ? ರಿಯಲಿ? ಒಂದು ವೇಳೆ ಆಗದೆ ಹೋದ್ರೆ ಅನ್ಕೊಳ್ಳಿ, ಮೆಡಿಕಲ್ ರಿಸರ್ಚ್ ಮೇಲೆ ಕೇಸ್ ಹಾಕ್ಬಿಟ್ಟು.
ಜಗತ್ತಲ್ಲಿ ನಾನು ಕೇಳಿರೋ ಸಿಲ್ಲಿಯಸ್ಟ್ ಜೋಕ್ ಇದು. ನನಗೆ ತುಂಬ ನರ್ವಸ್ ಆದಾಗ ನಾನು ಈ ಥರ ನಾನ್ಸೆನ್ಸ್ ಮಾತಾಡೋದಕ್ಕೆ ಶುರು ಮಾಡಿಬಿಡ್ತೀನಿ. ಆ್ಯಕ್ಚುಲಿ ತುಂಬ ಕಾಫಿ ಕುಡಿದ್ರೆ ಹೀಗಾಗುತ್ತಂತೆ. ಇವತ್ತು ಎರಡೂ ಸೇರಿದೆಯಲ್ಲ, ಅದಕ್ಕೆ ಪ್ಲೀಸ್ ಡೋಂಟ್ ಮೈಂಡ್. ನಿಮ್ಮಂತನ್ನ ನನ್ನ ಲೈಫಲ್ಲಿ ಇದುವರೆಗೂ ನಾನು ನೋಡೇ ಇಲ್ಲ. ಆದರೂ ನನ್ನ ಮೆಡಿಕಲ್ ರಿಸರ್ಚ್ ವರ್ಕ್ ಆಯಿತು ಅಂತ ಕಾಣುತ್ತೆ. ಸೂಪ್ ಬರೋಕ್ಕೂ ಮುಂಚೆನೇ ನಮ್ಮ ರಾಜ್ಕುಮಾರಿ ನಕ್ಬಿಟ್ರಲ್ಲ, ನಂಗೆ ಅಷ್ಟು ಸಾಕು. ಸರ್ ನಿಮ್ಮ ಸೂಪ್ ರೆಡಿ ಇದೆ. ಇದೇನಾ ನೀವು ಹೇಳಿ ಟೆನ್ಷನ್ ಮಾಯ ಮಾಡೋ ಸೂಪು? ಆ್ಯಕ್ಚುಲಿ ಈ ಸೂಪ್ಗೆ ಥ್ಯಾಂಕ್ಸ್ ಹೇಳಬೇಕು, ಗೊತ್ತಾ? ಯಾಕೆ? ಇಲ್ಲ ಅಂದರೆ ನೀವು ಇಷ್ಟು ಚೆನ್ನಾಗಿ ನಗ್ತೀರಂತ ನಂಗೆ ಹೇಗೆ ಗೊತ್ತಾಗ್ತಿತ್ತು? ಗೊತ್ತಾಯ್ತಲ್ಲ, ಗುಡ್. ಟೇಬಲ್ ಮೇಲೆ ಫುಡ್ ಬಂದಾದ್ಮೇಲೆ ಗಮನ ಪೂರ್ತಿ ಟೇಬಲ್ ಮೇಲೆ ಇರಬೇಕು, ಬೇರೆ ಯಾವುದ್ರ ಮೇಲೂ ಅಲ್ಲ. ಬಿಕಾಸ್ ಯೌವನ ಈ ಸೂಪ್ ಥರನೇ, ತೀರಾ ನಿಧಾನವಾಗಿ ಹೀರಿದ್ರೆ ಬಿಸಿ ಆರಿ ರುಚಿ ಕೆಡುತ್ತೆ, ಫಾಸ್ಟಾಗಿ ಕುಡಿದ್ರೆ ಬಾಯಿ ಸುಡುತ್ತೆ. ಸೊ ಯಾವಾಗಲೂ ಆರಕ್ಕೆ ಏರದೆ ಮೂರಕ್ಕೆ ಇಳಿದೇ ಇದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. ವಾವ್, ಆನ್ಲೈನಲ್ಲಿ ಎಷ್ಟೆಲ್ಲ ಪಾಠ ಮಾಡಿಬಿಟ್ರೆ. ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು. ಈಗ ಸೂಪ್ ಕುಡಿಯೋ ಟೈಮ್. ಸಾರಿ, ನಾನು ಇದನ್ನ ಕ್ಲೀನ್ ಮಾಡ್ಕೊಡ್ತೀನಿ. ನಾನು ಬೇಕು ಅಂತ ಮಾಡಲಿಲ್ಲ. ಇಟ್ಸ್ ಓಕೆ, ಜಸ್ಟ್ ಕ್ಲೀನ್ ಅಪ್. ಅಲ್ಲ ರೀ, ನಿಮಗೆ ನೋಡ್ಕೊಂಡು ಕೊಡೋಕ್ಕಾಗಲ್ವಾ? ಯಾರು ನೋಡ್ಕೊಂಡು ಕೊಡ್ಬೇಕಿತ್ತು? ಬಿಹೇವ್ ಯೋರ್ ಸೆಲ್ಫ್. ಏನ್ರಿ ಇದು? ನೀವು ಅಷ್ಟು ಚೆನ್ನಾಗಿ ನಗ್ತಾ ಇದ್ರೆ ನಾನು ಹೇಗೆ ಕರೆಕ್ಟಾಗಿ ಬಿಹೇವ್ ಮಾಡೋಕ್ಕಾಗುತ್ತೆ? ನಮ್ಮ ಹೃದಯ ಹೊಡ್ಕೊಳ್ಳೋದಿಲ್ವಾ? ಕರ್ಣ ಸರ್, ನೀವಾ? ಇದೇನ್ ಸರ್ ನಿಮ್ಮ ಅವತಾರ? ಎಲ್ಲ ನಿಮ್ಮ ಸವಾಸ್ ದೋಷ. ಹೀಗಾಗಿದೆ ನಮ್ಮ ಪಾಡು. ಅಲ್ಲ ರೀ, ಅವ್ರ ಜೊತೆ ಅಷ್ಟೊಂದು ನಗ್ತಾ ಇದ್ರಲ್ಲ, ಮದುವೆ ಆಗೋ ಪ್ಲ್ಯಾನ್ ಇದೆಯಾ ಹೇಗೆ? ಏನ್ ಗೊತ್ತಾ ಸರ್, ನಿಜವಾಗ್ಲೂ ನಗು ಬರೋ ತರ ಡಬ್ಬ ಜೋಕ್ ಮಾಡಿದ್ರು. ಆದ್ರೂ ಈ ನಿಮ್ ಗೆಟಪ್ಪು ಸಖತ್ ಕ್ಯೂಟ್ ಆಗಿದೆ. ಹೌದು, ನೀವ್ ಈ ವೇಷ ಹಾಕೊಂಡು ನಮ್ಮನ್ನ ಯಾಕೆ ಫಾಲೋ ಮಾಡ್ಕೊಂಡ್ ಬಂದ್ರಿ? ಅದನ್ನ ಎಕ್ಸ್ಪ್ಲೇನ್ ಬೇರೆ ಮಾಡ್ಬೇಕಾ? ಗೊತ್ತಾಯ್ತು ಬಿಡಿ. ಪೊಸೆಸಿವ್ ಲವರ್ ಬಾಯ್. ನಿಮ್ಗೂ ಹೊಟ್ಟೆ ಉರಿಯುತ್ತೆ ಅಂತ ಗೊತ್ತಾಯ್ತು. ಆದ್ರೂ ಅವ್ರ ಮುಂದೆ ಸ್ವಲ್ಪ ಕಡಿಮೆ ನಗ್ರಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸರ್. ಆಮೇಲೆ ಕಾರಲ್ಲಿ ಬರುವಾಗ ಆರಾಮಾಗಿ ಬಂದ್ರಾ? ಸೋ ಕ್ಯೂಟ್, ಸೋ ಪೊಸೆಸಿವ್. ಇದು ಡಾಕ್ಟರ್ ಕರ್ಣ ಅಲ್ಲ, ನನ್ನ ಹುಡುಗ, ನನ್ನ ಮುದ್ದು. ಇರಿ ಸರ್, ಈ ಗೆಟಪ್ ಅಲ್ಲಿ ನಂಗೊಂದು ಸೆಲ್ಫಿ ಬೇಕು. ಹತ್ರ ಬನ್ನಿ.